ಊರಿಗೆ ಹೊಂಟಾರ್ರಿ ನಮ್ಮ ಮಮ್ಮಿ. 7 ದಿವಸ ಊಟ ನಾವೇ ಮಾಡ್ಬೇಕು, ನಾವೇ ತಿನ್ಬೇಕು. ಹಬ್ಬಕ್ಕ ಸರ್ ಬಾಯ್ ಏನು ಮಾಡ್ತೀನಿ, ನಾನು ಹೊಂಟೀನಿ ಅಂದ್ರೆ ಇರೋರೆ ಒಬ್ಬರ ಲಗೇಜ್ಗಳಾಗೆ 4 ಮಕ್ಕೊಂಡಿನಿ. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. What is up guys, welcome back to my third vlog guys. ಇವತ್ತು ನಮ್ಮ ಮಮ್ಮಿ ಗೋಯಿಂಗ್ ಊರಿಗೆ ಹೊಂಟಾರ್ರಿ ನಮ್ಮ ಮಮ್ಮಿ. ಹೋಗಿ ಡೈರೆಕ್ಟ್ 25 ತಾರೀಕು ಬರ್ತಾರೆ, ಡೈರೆಕ್ಟ್ 25. ಮತ್ತೆ ಯಾವಾಗ 27 ಅಂತ ನೋಡ್ರಿ, 27 ತಾರೀಕು ಬರ್ತಾರೀ. ಅಂದರು 7 ದಿವಸ ಊಟ ನಾವೇ ಮಾಡ್ಬೇಕು, ನಾವೇ ತಿನ್ಬೇಕು. ಇಲ್ಲ ನೋಡ್ರಿ ಬಕ್ಕಾಸ್, ಎಲ್ಲ ನೋಡ್ರಿ ಬಕ್ಕಾಸ್ ಸರ್. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡ್ದೆ? ನಾನು ಎಲ್ಲಿ ತಪ್ಪು ಮಾಡ್ದೆ? ಇವನಿಗೇನು ಮಾಡ್ಬೇಕು ಅಡಿಗೆ? ಮನೆಯಿಂದ ಊಟನೇ ತಿಂತಾರ ಮಾಲಕರು. ಈ ಮಾಲಕ್ತಿ ಹೊಂಟ್ರಿ, ಮಾಲಕ್ತಿಗೆ ಬಿಟ್ಟು ಬರ್ಬೇಕು ನಮ್ಮ ಜಾನು ಮೇಲೆ. ನಮಸ್ಕಾರ ಹೊಂಟಾರ, ಹಳ್ಳಿ ಹೋಗಿ ಬರ್ಲತ್ತಿ ಜಾಸ್ತಿ ಹೊಂಟಾರ. ಈಗ ಬಸ್ ಸ್ಟ್ಯಾಂಡಿಗೆ ಹೋಗಿ ಬಿಟ್ಟು ಬರ್ಬೇಕು. ಬೇರೆ ಟೈಮಿಗೆ ನಿಮಗೆ ಮತ್ತೆ ವಿಡಿಯೋ ಮತ್ತೆ ಇವೆಲ್ಲ ಲಗೇಜ್ಗಳವ ನಮಗೆ. ಇವೆಲ್ಲ ಬಿಟ್ಟು ಬಾ ಅಂದ್ರೆ ಲಗೇಜ್ಗಳೇ ಇರ್ತಾವ್ರಿ, ಅವು ಬಿಟ್ಟು ಏನೂ ಇರಲ್ಲ ನೋಡ್ರಿಗ. ನಮಗೆ ಹೇಳಲ್ಲ ಹೋಗಿ ಬರ್ಲಿ ಅನ್ನೋದು, ಎಲ್ಲ ಸೌಕರ್ಯ ರೀ. ಬಾ ಏನು ಮಾಡ್ತೀನಿ, ನಾನು ಹೊಂಟೀನಿ ಅಂದ್ರೆ ಸೌಕರ್ಯಲ್ಲ ಬಿಟ್ಟು ಬರ ನೋಡ್ರಿ. ಪಟ್ಟೆ ಜಾನು ಅದ, ಜಾನು ತಗೊಂಡು ಬಿಟ್ಟು ಬರೋದಿಟ್ಟೆ. ಚಲ ನಮ್ಮ ಮಮ್ಮಿ ಊರಿಗೆ ಹೊಂಟಾರ. ಫುಲ್ ಪ್ಯಾಕಿಂಗ್. ಈಗ ನಮ್ಮ ಮಮ್ಮಿ ಕುಂದಿರ್ತೀನಿ ಬಸ್ಸಿಗೆ ಹೋಗ್ತಾರ ಹಳ್ಳು. ಬಟ್ ಲಗೇಜ್ಗಳು ಭಾಳ ಅವ, ಓಕೆ ಫೋನ್ ಹಚ್ಚಿ ಅಂತ ಅಂದಿನಿ, ನೋಡ್ಬೇಕು ಏನಾಗ್ತದೆ ಅಂತೇಳಿ. ಬಟ್ ಲಗೇಜ್ಗಳು ಭಾಳ ಅವ, ಅದ್ರದ್ದೇ ಒಂದು ಟೆನ್ಷನ್. ಇರೋರೆ ಒಬ್ಬರ ಲಗೇಜ್ಗಳಾಗೆ 4 ಹೆಂಗೆ ಎತ್ತಾರ ಏನೋ ಯಾರಿಗೊತ್ತು. ಅದ್ರೊಳಗೆ ಮಸ್ತ್ ಫುಲ್ ಹಚ್ಚವ ನೋಡಂದ್ರೆ. ಮನೆಗೆ ಹೋಗಿ ಏನೋ ಫಂಕ್ಷನ್ ಅದ, ನಮ್ಮದು ಫಂಕ್ಷನ್ಗೆ ಹೋಗ್ಬೇಕು. ನಾನು ದೇವ್ರು ಮಾಡ್ಲತ್ತಾರ ನಮ್ಗೆ ಗುತ್ತೇದವ್ರು ಸಾಬೂರು. ಗಾಡಿ ಒಂದು ಹೊರಗೆ ಹಚ್ಚಿನಿ, ಅಲ್ಲೇ ಸಿಗ್ತೀನಿ. ಚಲ ಮಮ್ಮಿಗೆ ಬಿಟ್ಟು ಮನೆಗೆ ಬಂದೀನಿ, ಶಿಸ್ತಾಗಿ ರೆಡಿ ಆಗಿಬಿಟ್ಟೀನಿ. ಯಾಕಪ್ಪ ಅಂತಂದ್ರು ಗುತ್ತೇದ್ರ ಮಾಲಕರು ಕರೆದಿರು, ಅವ್ರು ದೇವ್ರು ಮಾಡ್ಲತ್ತಾರ ಇವತ್ತು. ಅವರು ನಮ್ಮ ದೋಸ್ತೇ ಆಗಬೇಕು. ಈಗ ಅಲ್ಲಿ ಹೋಗ್ಬೇಕು, ನಮ್ಮ ದೋಸ್ತ್ ಬರ್ತಾರೆ ಕರೀಲಾಕ, ಅವನ ಸಂಗಟ ಹೋಗ್ಬೇಕು. ರಾತ್ರಿ ಫುಲ್ಲು 3-4 ಮಕ್ಕೊಂಡಿನಿ, ಕಣ್ಣು ಫುಲ್ ಒಳಗೆ ಹೋಗ್ಯಾವ, ಆರಾಮ ಇರ್ಲಾರ್ದಂಗೆ ಆಗ್ಯದ. ಅದಕ್ಕೆ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಬಟ್ ಏನು ಮಾಡ್ತೀರಿ, ಮಕ್ಕೋಬೇಕಪ್ಪ ಅಂತಂದ್ರು ಹೋಗ್ಬೇಕಲ್ಲ. ಈಗ ಹೋಗಿ ಮನೆಗೆ ಬರೀ ಮಮ್ಮಿ ಇಲ್ಲ, ಮನ್ಸು ಬೇರೆ ಬರಲ್ಲ. ಎಡಿಟ್ ಭೀ ಅವ, ಪ್ಲಸ್ ನಮ್ಮ ಎಕ್ಸಾಮ್ ಭೀ ಅವ. ಯಾಕಂದ್ರೆ ನೆಕ್ಸ್ಟ್ ಮಂತ್ 3 ತಾರೀಕು ಎಕ್ಸಾಮ್ ಅವ ನಮ್ಮ. ಎಕ್ಸಾಮಿಗೆ ಭೀ ಓದಬೇಕು, ಪ್ಲಸ್ ಕೆಲಸ. ಈಗ ಮತ್ತು ನಾನು ಊರಿಗೆ ಹೋಗ್ಬೇಕು, ನಮ್ಮ ಮಮ್ಮಿ ಊರಿಗೆ ಹೋಗ್ಯಾರ. ನಾ 25 ತಾರೀಕು ಮುಂಜಾನೆ ಅಲ್ಲಿರಬೇಕು. ಊರಿಗೆ ಒಂದು ಹೋಗ್ಬೇಕು. ಏನಾಗ್ತದೆ ಏನೇನು ಗೊತ್ತಿಲ್ಲ. ನಮ್ಮ ದೋಸ್ತ್ ಬರ್ತಾನ, ದೋಸ್ತ್ ಬರ್ದಾಗ ಅಲ್ಲಿ ಹೋಗಿ ಸಿಗ್ತೀನಿ ನಿಮಗೆ. ಚಲೋ ಕಾಯ್ಸ್ ದರ್ಗಾ ಬಂದೀವಿ, ಊಟ ಮಾಡ್ಕೇಸಿ ಹೋಗ್ಬೇಕು. ಈಗ ಮತ್ತೆ ದರ್ಗಾದಾಗಿಂದ ಎಲ್ಲ ಕೆಲಸ ಮುಗಿಸ್ಕೇಸಿ ಈ ಬಿಲ್ಡಿಂಗಿಗೆ ಬಂದೀವಿ. ಬಿಲ್ಡಿಂಗ್ ಯಾವ ಬಿಲ್ಡಿಂಗ್ ಅಂತ ಗೊತ್ತಿಲ್ಲ, ಜಸ್ಟ್ ನೋಡ್ಬೇಕ್ರಿ ಗಾಯ್ಸ್. ಒಂದು ಯಾವುದೋ ಶೂಟ್ ಅದ, ಆ ಶೂಟ್ ಮುಗಿಸ್ಕೇಸಿ ಮನೆಗೆ ಹೋಗ್ಬೇಕು. ಮನೆ ಮಮ್ಮಿ ಬರೇ ಇಲ್ಲ, ಮನ್ಸು ಬರೇ ಬರಲ್ಲ. ಯಾರಿಗಾರಿ ಕರ್ಕೊಂಡು ಕುಂತು ಬಿಡ್ತೀನಿ ಇಟ್ಟೆ. ನೋಡಮ್ ಯಾರಿಗೆ ಕರ್ಕೋಬೇಕಾದ. ಆಮೇಲೆ ಸಿಗಮು. ಒಂದು ಶೂಟ್ ಅದ, ಆ ಶೂಟ್ ಮುಗಿಸ್ಕೇಸಿ ನಿಮಗೆ ಸಿಗ್ತೀನಿ. ಚಲೋ ಫಸ್ಟ್ ಹಿಂಗೆ ಹಚ್ಚಿ ಹಿಂಗೆ ತಿಕ್ಕಬೇಕು. ನಂಗೆ ಬರಲ್ಲ ಬಾಂಡೆ ತಿಕ್ಲಕ್ಕೆ. ಫಸ್ಟ್ ಬಾರ್ ತಿಕ್ಲತ್ತೀನಿಲ್ಲ, ಭಾಳ ಸರ್ತಿ ತಿಕ್ಕಿನಿ, ಬಟ್ ಅಷ್ಟು ಕ್ಲೀನಾಗಿ ತೊಳಿಲಕ್ಕೆ ಬರಲ್ಲಪ್ಪ. ಸಾಬೂನು ಹಚ್ಚ. ಆಮೇಲೆ ನೆಕ್ಸ್ಟ್ ನೀರು ಹಾಕಿ ತೊಳ. ಹೊಸ ಬೆಳಕು ಯಾವಾಗ ಕಲಿತೀರಿ? ಸಣ್ಣ ಇದ್ದಕರೆ ಕಲಿಬೇಕೆಲ್ಲ, ದೊಡ್ಡ ಆಮೇಲೆ ಏನು ಕಲಿಯಪ್ಲಿಲ್ಲ, ಏನಿಲ್ಲ ಗಾಯ್ಸ್. ಬಾಂಡೆ ತೊಳಿಬೇಕು ಅಂತ ವಿಡಿಯೋ ಮಾಡ್ಬೇಕಂತ ಕ್ಯಾಮ್ರಾ ಸೆಟ್ ಮಾಡಿ ಇಟ್ಟೀನಿ ಮೊಬೈಲ್ದಾಗ. ಆದರೂ ನನಗೇನು ಗೊತ್ತದು, ನನ್ನ ಮೂತಿನೇ ಬಂದಿಲ್ಲ ಅದ್ರೊಳಗೆ.
ಅರ್ಧ ಬಂದದ ಅರ್ಧ. ನಾ ಎಡ್ ಚಂದಪ್ಪ ಎಲ್ಲ ಸುಮ್ಮನೆ ಹೇಳ್ಕೋತ ಏನೇನು ಮಾಡ್ಕೋತಿ ಕ್ಯಾಮ್ರದ ಹೊಂಟದಪ್ಪ ಅಂತ ಅನ್ಕೋತ ಕೂತೀನಿ. ಒಂದು ಸ್ವಲ್ಪ ಮೂತಿ ಬಂದಿಲ್ಲ ಅದ್ರೊಳಗೆ, ನಾವು ಫೇಸೇ ಬಂದಿಲ್ಲ, ಗೋಣ ಇಟ್ಟೆ ಅರ್ಧಾನೆ. ಇರಲಿ ಬಿಡ್ರಿ, ಏನು ಮಾಡೋ ಬರಲ್ಲ. ಈಗ ಆಗ್ಯದ ಮತ್ತೆ ಇನ್ನೊಂದು ಸತಿ ಬಾಂಡೆ ತೊಳಿಲಿ ಹೋಗಿ ಆಗಲ್ರಪ್ಪ ನನಗೆ. ಒಂದೇ ಸತಿ ಬಾಂಡೆ ತಿಕ್ಕಿ ಸಾಕಾಗ್ಯದ. ಈಗ ಏನ್ರ ತಿನ್ಬೇಕು ಅನ್ಸ್ತದ, ಹೊಸದು ಸ್ವಲ್ಪ ಆಗ್ಯದ. ಮನ್ಯಾಗ ಚಕ್ಲಿ ಮಾಡ್ಯಾರ, ಚೂಡ ಮಾಡ್ಯಾರ, ಲಡ್ಡು ಮಾಡ್ಯಾರ. ಲಡ್ಡುನೇ ಅಂತಾರೆ, ಶೇಂಗಾದ ಉಂಡಿ ತಿನ್ನಂಬ್ರಿ ಸ್ವಲ್ಪ ನೋಡಂಬರಿ. ಶೇಂಗಾದ ಉಂಡಿ ತಿನ್ನಮ್ಮ. ಮತ್ತು ನಾನು ಇದ್ರೊಳಗೆ ಡ್ರೈ ಫ್ರೂಟ್ ಭೀ ಅವ. ಈಗ ಇಲ್ಲಿ ನೋಡ್ಬೋದು ನೀವು, ಡ್ರೈ ಫ್ರೂಟ್ ಅವ ಇದ್ರೊಳಗೆ. ಕಾಜು ಮತ್ತು ಬಾದಾಮ್ ಅವ. ಬಾಳಿಕೆ ಭೀ ಬಾಳಿಕೆ ಸ್ವಲ್ಪ ಖಾಲಿಗ್ಯವ. ಅವು ಬಾಳಿಕೆ ತರಬೇಕು. ಶೇಂಗಾದ ಉಂಡಿ ಮಾಡಿಟ್ಟು ಹೋಗ್ಯಾರ ನಮ್ಮಮ್ಮ. ಬಟ್ ನಂಗೆ ಭಾಳ ಪಸಂದ ಅವ ಶೇಂಗಾದ ಉಂಡಿ ತಿನ್ಬೇಕು, ಮಜಾ ಬೇರೆ. ಟೇಸ್ಟ್ ಅವ್ರೆ ಆಗಿದೆ. ಬಟ್ ನಮ್ಮ ಮಮ್ಮಿ ಶೇಂಗಾದ ಉಂಡಿ, ಶೇಂಗಾದ ಹೋಳಿಗೆ ಭಾರಿ ಮಾಡ್ತಾರೆ. ಎಲ್ಲರೂ ಊರಿಗೆ ಹೋದಲ್ಲ, ಶೇಂಗಾದ ಹೋಳಿಗೆನೇ ಕಟ್ಕೊಂಡು ಹೋಗ್ತೀನಿ ನಾ ಭಾಳ. ಹಿಂಗ ಒಳಗೆ ಏನೂ ಇಲ್ಲರಿ, ಪೂರಾ ಖಾಲಿ. ಮಮ್ಮಿ ಇದ್ದಾಕರೆ ಫುಲ್ ಇರ್ತವೆ ಇವೆಲ್ಲ. ಈಗೆಲ್ಲ ಖಾಲಿ ಅದ ಫ್ರಿಜ್. ಮಮ್ಮಿ ಬಂದಮೇಲೆ ಫುಲ್ ಆಗ್ತವ್ರಿ ಎಲ್ಲ, ಯಾಕಂದ್ರೆ ಅಡುಗೆ ಮಾಡೋ ಸಾಮಾನುಗಳು ಇರ್ತಾವಲ್ಲ, ಫುಲ್ ಮಾಡಿಡ್ತಾರೆ. ನಮ್ಮ ಬ್ಲಾಗರಿ ಇಲ್ಲಿ ಮುಗಿಸಮು. ನೀವು ವಿಡಿಯೋ ಚಂದ ಅನ್ಸ್ತಂದ್ರು ಲೈಕ್ ಮಾಡಿ, ಫಾಲೋ ಮಾಡಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಎರಡನೇ ವಿಡಿಯೋ 200 ವ್ಯೂಸ್ ಬಂದಾವ. ಇನ್ನೂ ಸ್ವಲ್ಪ ಹೋಗ್ಬೇಕತ್ತಿ, ಆಮೇಲೆ ಅನ್ನಿಸ್ಲತ್ತದ. ಬೈತೀರಿ, ಸಪೋರ್ಟ್ ಚಂದ ಮಾಡ್ಲತ್ತೀರಿ, ಭಾಳ ಖುಷಿ ಆಯಿತು. ನಿಮಗೆ ನಗಸ್ಕೋತಾ ಇರ್ತೀನಿ. ಹಿಂಗೆ ಸಬ್ಸ್ಕ್ರೈಬ್ ಮಾಡಿರಿ. ಚಲೋ.